ಇನ್ಸ್ಪಿರೇಷನ್ ನನ್ನ ಗರ್ಲ್ ಫ್ರೆಂಡ್. ವಾವ್. ಫಸ್ಟ್ ಮಾತು ಹೇಳಿದವರು ನಾನು ಶಾರ್ಟ್ ಇದ್ದೀನಿ, ವರ್ಕೌಟ್ ಆಗತ್ತಾ, ನಮಗ್ ಬೇಕಾಗಿರೋದೇ ಅದು. ಪ್ಲೀಸ್ ಎಲ್ಲರೂ ಕನ್ನಡ ಸಿನಿ ಗ್ಯಾಲಕ್ಸಿನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕನ್ ತಪ್ಪದೆ ಹೊಡಿರಿ. ಸ್ನೇಹಿತರೆ, ಐ ಆಮ್ ಬ್ಯಾಕ್ ವಿತ್ ಕನ್ನಡ ಸಿನಿ ಗ್ಯಾಲಕ್ಸಿ. ವೆರಿ ಇಂಪಾರ್ಟೆಂಟ್ ಪರ್ಸನ್ನು. ಶಾರ್ಟ್ ಲವ್ ಸ್ಟೋರಿಗೆ ಕ್ರಿಯಾಕರ್ತ ಏನ್ ಬೇಕಾದ್ರೂ ಹೇಳಿ, ಇವರೇ. ಇವರು ಬಕಾಶ್ ಅಂತ ಇವ್ರ ಹೆಸರು, ಬಟ್ ಇವ್ರದ್ದು ಹೆಸರು ಸ್ವಲ್ಪ ಲೆಂತ್ನು ಇದೆ. ಅವರಿಂದ ತಿಳ್ಕೊಂಬಿಡೋಣ. ಸರ್, ಸ್ವಲ್ಪ ನಿಮ್ ಬಗ್ಗೆ ಹೇಳಿ. ಸೊ ನಮಸ್ಕಾರ ಎಲ್ಲರಿಗೂ. ಸೊ ನನ್ನ ಹೆಸರು ಬಕಾಶ್ ಅಂತ. ಸೊ ನನ್ನ ಫುಲ್ ನೇಮ್ ಬಂದ್ಬಿಟ್ಟು ಶೇಖ್ ಅಲ್ಲಾ ಬಕಾಶ್ ಅಂತ. ಸೊ ದ ಮೀನಿಂಗ್ ಏನಂದ್ರೆ ದೇವರು ಕೊಡ್ತಾರೆ ಅಂತ ಅರ್ಥ. ಸೂಪರ್, ಕೊಟ್ಟಿದಾರಲ್ಲ. ಸೊ ಲೈಕ್ ಐ ಆಮ್ ಡೈರೆಕ್ಟರ್ ಆಫ್ ಶಾರ್ಟ್ ಲವ್ ಸ್ಟೋರಿ. ಸೊ ನೋಡಿದಿರ ಫಿಲಮ್ ಅನ್ಕೊಂತೀನಿ. ಸೊ ನೋಡಿದಿರನ 7 ಲಕ್ಷ ದಾಟಿದೆ. ಇನ್ನ ಹೋಗ್ತಾನೆ ಇದೆ, ಅದು ಮಿಲಿಯನ್ಸ್ ಅಲ್ಲಿ ಹೋಗುತ್ತೆ. ಐ ವಿಶ್ ಇಟ್ ಗೋಸ್ ವೇ ಹೈಯರ್. ಸೊ ಬಕಾಶ್ ಅವರೇ, ಇವಾಗ ನೀವು ದ ಡೈರೆಕ್ಟರ್ ಆಫ್ ದಿಸ್ ಶಾರ್ಟ್ ಫಿಲ್ಮ್, ಹಂಗೆ ಸಿನಿಮಾ ಅಂತಾನೆ ಬರ್ತಾ ಇದೆ. ಅಂಡ್ ಇದಕ್ಕೆ ಪ್ರೇರಣೆ ಏನು? ಇದೇ ಸಬ್ಜೆಕ್ಟ್ ನಾನು ಮಾಡ್ಬೇಕು ಅನ್ನೋದಕ್ಕೆ ಇನ್ಸ್ಪಿರೇಷನ್ ಏನು? ಇನ್ಸ್ಪಿರೇಷನ್ ನನ್ನ ಗರ್ಲ್ ಫ್ರೆಂಡ್. ವಾವ್. ಸೊ ಏನಕ್ಕಂದ್ರೆ ಅವರು ಶಾರ್ಟ್ ಆಗಿ, ಅಂದ್ರೆ ಇದು ಟ್ರೂ ಸ್ಟೋರಿ. somewhat Kind of. 50% ಸ್ಟೋರಿ. ಓಕೆ. ಸೊ ಸಿನಿಮ್ಯಾಟಿಕ್ ಆಗಿ ಇರ್ಬೇಕಂದ್ರೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಚೇಂಜ್ ಮಾಡಿದಿರಿ. ಬಟ್ ಆ ಡೇ 1, ಡೇ 2, ಡೇ 3 ಏನಿದೆ ಅದು ಬಂದ್ಬಿಟ್ಟು ನಡೀತಾನೆ ಇರತ್ತೆ. ಸತ್ಯವಾಗ್ಲೂ ನಿಜವಾಗ್ಲೂ ನಡೀತಾ ಇರತ್ತೆ. ಅಷ್ಟು ಇಲ್ಲ, ಸ್ವಲ್ಪ ಸಿನಿಮ್ಯಾಟಿಕ್ ಫ್ಲೇವರ್ ಆಡ್ ಮಾಡಿದಿರಿ. ಆ ಟೈಮಿಂಗ್ ಅಲ್ಲಿ ಮುಂಚೆನೆ ಯಾಕೆ ಬಂದೆ? ಅದೆಲ್ಲ ಇದೆ. ಅದೆಲ್ಲ ಇದೆಯಾ? ಅದೆಲ್ಲ ಇದೆ. ಅಯ್ಯೋ, ಯಾರು ಗುರು ಅದು? ಸೊ ಅವರೇ ನಮ್ಮ ಫ್ಯಾನ್ಸ್ ಆಗ್ತಾರೆ ನೆಕ್ಸ್ಟ್. ಓಕೆ, ಕಂಗ್ರಾಚುಲೇಷನ್ಸ್, ಆಲ್ ದ ಬೆಸ್ಟ್ ಯು. ಮತ್ತೆ ಟೈಮ್ಗೆ ಕರೆಕ್ಟ್ ಆಗಿ ಹೋಗ್ತಾರೆ, ಇಲ್ಲಾಂದ್ರೆ ಅದೇ ಟೈಮ್ ವಾಪಸ್ ಕಳಿಸ್ತಾ ಇರ್ತಾರೆ ಅವರು. ಓಕೆ ಬಕಾಶ್, ಈಗ ದಿಸ್ ಇಸ್ ಯುವರ್ ಥರ್ಡ್ ಶಾರ್ಟ್ ಫಿಲ್ಮ್ ಆರ್ ಇಟ್ಸ್ ಮೈ ಫಿಫ್ತ್ ಶಾರ್ಟ್ ಫಿಲ್ಮ್? ನಿಮ್ಮ 4 ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸ್ ಅದ್ರ ಬಗ್ಗೆ ಹೇಳಿ. ಸೊ ಫಸ್ಟ್ ಒನ್ ವ್ಯೂಹ ಅಂತ, ಅದು ಬಂದ್ಬಿಟ್ಟು ನಾವು ಐಫೋನ್ ಅಲ್ಲಿ ಶೂಟ್ ಮಾಡಿದ್ರಿ. ಅಂಡ್ ದೆನ್ ಇನ್ಸೈಟ್ ಅಂತ ಶೂಟ್ ಮಾಡಿದ್ರಿ. ಅಂಡ್ ದೆನ್ ಬೇ ಅಂತ ಶೂಟ್ ಮಾಡಿದ್ರಿ. ಬೇ ಅಂಡ್ ದೆನ್ ಮಿಸ್ಟರ್ ಮಧುಮಗಳು ಅಂಡ್ ಶಾರ್ಟ್ ಲವ್ ಸ್ಟೋರಿ. ಸೊ ಇವಾಗ ಒಂದೊಂದು ನಿಮ್ದೊಂದೊಂದು ಜಾನರ್ ತರ ಇದೆ. ಹೌದು. ಸೊ ಹೌ ಡು ಯು ಥಿಂಕ್, ಅಂದ್ರೆ ನಿಮ್ಮ ಥಾಟ್ ಪ್ರೊಸೆಸ್ ಹೆಂಗ್ ವರ್ಕ್ ಆಗುತ್ತೆ? ನಾ ಇವಾಗ ಇದು ಮಾಡಿದೀನಿ, ನೆಕ್ಸ್ಟ್ ನಾನು ಇದೇ ತರ ಒಂದು ಶಾರ್ಟ್ ಫಿಲ್ಮ್ ಹೋಗ್ಬೇಕು ಅಂತ ಹೇಗೆ ಥಿಂಕ್ ಮಾಡ್ತೀನಿ? ಸೊ ಬೇಸಿಕಲಿ ನನಗೆ ಎಲ್ಲಾ ಜಾನರ್ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇರೋದು. ಸೊ ಫಸ್ಟ್ ನಾವು ತಗೊಂಡ ಸಬ್ಜೆಕ್ಟ್ ಹಾರರ್, ಅಂಡ್ ದೆನ್ ನಾವು ಒಂದೇ ಸಸ್ಪೆನ್ಸ್ ಥ್ರಿಲ್ಲರ್ ಹೋದ್ರಿ, ಅಂಡ್ ದೆನ್ ಲವ್ ಬಂದ್ರಿ, ಅಂಡ್ ದೆನ್ ಕಾಮಿಡಿ ಬಂದ್ರಿ, ಇವಾಗ ರಾಮ್ ಕಾಮ್ ಬಂದಿದ್ದೀರಿ. ಅದೇ ಇವರು ಕಾಮಿಡಿ ಮಾಡಿ ಲವ್ ಹೋಗಿ ಮತ್ತೆ ಲವ್ ಕಾಮಿಡಿ ಎರಡೂ ಮಿಕ್ಸ್ ಮಾಡ್ಬಿಟ್ಟು ಈ ತರ ಸಕ್ಕದಾಗಿ ಪಂಚಿಂಗ್ ಅಲ್ಲಿ. ಅಂದ್ರೆ ನಿಮ್ಮ ಶಾರ್ಟ್ ಫಿಲ್ಮ್ ಅಲ್ಲಿ ಡೈಲಾಗ್ಸ್, ಕಂಪ್ಲೀಟ್ ಡೈಲಾಗ್ ನೀವು ಬರ್ದ್ರ? ನೀವು ಹ್ಯಾವ್ ಅ ಟೀಮ್ ಆಲ್ಸೋ ಫಾರ್? ಕಂಪ್ಲೀಟ್ ನಾನೇ ಬರ್ದಿದ್ದೀನಿ. ಏನ್ ಚೆನ್ನಾಗಿ ಬರ್ದಿರ. ಯಾಕಂದ್ರೆ ನನಗೆ ವೆನ್ ಯು ಸಿ ಶಾರ್ಟ್ ಫಿಲ್ಮ್ ಆಗ್ಲಿ ಸಿನಿಮಾ ಆಗ್ಲಿ, ಕತೆ ಯಾವ್ದೇ ನೋಡಿದಾಗ ಇಲ್ಲ ಗುರಿತ ಕತೆಗಳು ಬಂದಿದೆ ಮುಂಚೆ ಅಂತೆಲ್ಲ, ಇಟ್ಸ್ ವೆರಿ ಕಾಮನ್, ಎಲ್ಲರೂ ಹೇಳ್ತಾರೆ. ಬಟ್ ಆ ಕತೆನ ಈ ತರನು ಪ್ರೆಸೆಂಟ್ ಮಾಡ್ಬೋದು, ತುಂಬಾ ಫ್ರೆಶ್ನೆಸ್ ಇದೆ ಅಂಡ್ ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಅಂತಿದೆಯಲ್ಲ, ದಟ್ ಇಸ್ ವೆರಿ ಚಾಲೆಂಜಿಂಗ್. ಅದನ್ನ ನೀವು ತುಂಬಾ ನೀಟಾಗಿ ತಗೊಂಡೋಗಿದ್ರೆ ಈ ಶಾರ್ಟ್ ಫಿಲ್ಮ್ ಅಲ್ಲಿ. ಸೊ ಅದಕ್ಕೊಂದು ಥ್ಯಾಂಕ್ಸ್ ನಿಮ್ಗೆ. ಹೇಗೆ ನೀವು ಥಿಂಕ್ ಮಾಡಿದ್ರೆ, ಹೇಗೆ ನಾನು ಈ ತರ ಮಾಡಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಗೆ ಥಿಂಕ್ ಮಾಡಿದ್ರಿ? ಸೊ ಯೂಶಲಿ ಲವ್ ಸ್ಟೋರೀಸ್ ಅಂದ್ರೆ ಇವಾಗ ನಾವು ನೋಡ್ತಾ ಇರ್ತೀರಿ ಯೂಟ್ಯೂಬ್ಸ್ ಅಲ್ಲೆಲ್ಲ ಲವ್ ಸ್ಟೋರೀಸ್ ಎಲ್ಲ ಲೈಕ್ ನಾರ್ಮಲ್ ಬರ್ತಾರೆ, ಬ್ರೇಕಪ್ ಮಾಡ್ಕೊಂತಾರೆ, ಎಲ್ಲ ಲವ್ ಇರತ್ತೆ ಅಂತ. ನಾವ್ ಹೆಂಗ್ ಥಿಂಕ್ ಮಾಡಿದ್ರೆ, ಓಕೆ ಫೈನ್, ಇದಕ್ಕೆ ಆಪೋಸಿಟ್ ಇದ್ರೆ ಹೆಂಗಿರತ್ತೆ? ಒಂದು ಹುಡುಗಿ ಟಾರ್ಚರ್ ಕೊಟ್ರೆ ಹೆಂಗಿರುತ್ತೆ, ಲವ್ ಬಟ್ ಟಾರ್ಚರ್ ಕೊಟ್ರೆ ಹೆಂಗಿರುತ್ತೆ? ಅಂಡ್ ಕ್ಲೈಮ್ಯಾಕ್ಸ್ ಬರ್ತಾ ಇರೋ ಟೈಮಲ್ಲಿ ಐ ವಾಂಟ್ ಹೀರೋ ಟು ಗ್ಲೋ ಅಪ್. ಸೊ ಅದಕ್ಕೆ ಫೈನ್ ಅಲ್ಲರಿಗೂ ಬರ್ಕೊಂಡ್ರಿ, ನಾವು ಪ್ರೀ ಕ್ಲೈಮ್ಯಾಕ್ಸ್ ವರೆಗೂ ಬರ್ಕೊಂಡ್ರಿ. ಬಟ್ ಫಸ್ಟ್ ಡ್ರಾಫ್ಟ್ ಏನಿತ್ತು ಅಂದ್ರೆ ಜಸ್ಟ್ ಅವ್ರು ಬರ್ತಾರೆ, ಎಕ್ಸ್ ಬರ್ತಾರೆ, ಅಲ್ಲಿಗೆ ಕಟ್ ಮಾಡೋಣ ಅನ್ಕೊಂಡಿದ್ದು. ಬಟ್ ದೆನ್ ಐ ವಾಂಟೆಡ್ ಸಮಥಿಂಗ್ ಲೈಕ್ ಹೀರೋ ಗ್ಲೋ ಆಗ್ಬೇಕಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತ ದೆನ್ ಆರ್ಟಿಸ್ಟ್ ನೆಲ್ಲ ಆಡ್ ಮಾಡಿದ್ದು. ಬೈ ಎನಿ ಚಾನ್ಸ್ ನೀವು ಉಪೇಂದ್ರ ಅವ್ರ ಫ್ಯಾನಾ? ಇಲ್ಲ, ಉಪೇಂದ್ರ. ಯಾಕಂದ್ರೆ ಅವರು ಇದೇ ತರನೇ ಅವ್ರು ಒಂದು ಇಂಟರ್ವ್ಯೂ ಕೂಡ ಹೇಳ್ಕೊಂಡಿದ್ದಾರೆ, ಯಾಕೆ ಇದೇ ತರ ಮಾಡಬೇಕು, ನಾನು ಈ ತರ ಯಾಕೆ ಮಾಡಬಾರ್ದು, ಸೊ ಹಿಂಗೆ ಯಾಕೆ ತರಬಾರ್ದು, ಅದೇ ತರನೇ ಇವರು ಇಲ್ಲಿ ಯಾಕೆ ಇದೇ ತರ ಹೋಗ್ಬೇಕು. ಬಟ್ ಉಪೇಂದ್ರ ಅವರು ಫ್ಯಾನ್ ಅಂತ ಹೇಳಕ್ಕಾಗಲ್ಲ, ಉಪೇಂದ್ರ ಅವರು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅಂಡ್ ನಾನ್ ಫಾಲೋ ಮಾಡೋದು ಲೈಕ್ ಉಪೇಂದ್ರ ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ. ಸೂಪರ್. ನೋಡಿ, ಅದು ಇಟ್ಸ್ ಸೋ ನೈಸ್. ಇನ್ಸ್ಪಿರೇಷನ್ ಆಗಿ ತಗೊಂಡ್ರು ನಿಮ್ದಾದ ಒಂದು ಸ್ಟೈಲ್ ಅಲ್ಲಿ, ಒಂದು ಪ್ಯಾಟರ್ನ್ ಅಲ್ಲಿ ನೀವು ವರ್ಕ್ ಮಾಡ್ತಿರಲ್ಲ, ಸುಮಾರು ಜನ ಕಾಪಿ ಮಾಡ್ಬಿಡ್ತಾರೆ. ಬಟ್ ಯು ಹ್ಯಾವ್ ಡನ್ ಅ ವೆರಿ ಡಿಫರೆಂಟ್. ಅಂಡ್ ನಿಮ್ಮ ಟೀಮ್ ಬಗ್ಗೆ ನೀವು ಸ್ವಲ್ಪ ಹೇಳಿ ನನಗೆ. ಯಾಕಂದ್ರೆ ನಾನು ಅವ್ರದ್ದು ಇವಾಗೆಲ್ಲ ಮಾತಾಡ್ಕೊಂಡ್ ಬಂದಲ್ಲ, ಎಲ್ರು ನಿಮ್ಮನ್ನ ಎಲ್ಲೋ ಇಲ್ಲಿ ತಗೊಂಡೋಗಿ ಇಡ್ತಾ ಇದಾರೆ. ಸೊ ಅದು ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದಟ್? ಸೊ ಏನ್ ಈ ಶಾರ್ಟ್ ಫಿಲ್ಮ್ ಏನ್ ಬಂದಿದೆ ಅದೆಲ್ಲ ಕ್ರೆಡಿಟ್ಸ್ ಗೋಸ್ ಟು ಮೈ ಟೀಮ್. It's not only me, complete my team. ಅದೇನೇ ಇರಲಿ, ಚಿಕ್ಕ ಕ್ರೆಡಿಟ್ ಆದ್ರಲ್ಲಿ ಟೀಮ್. ಯಾಕಂದ್ರೆ ನಾನು DOP ಆದ್ರಲ್ಲಿ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆದ್ರಲ್ಲಿ, ನನ್ನ DA ಆರ್ಟಿಸ್ಟ್, ನನ್ನ ಸೌಂಡ್ ಇಂಜಿನಿಯರ್, ನನ್ನ ಮ್ಯೂಸಿಕ್ ಡೈರೆಕ್ಟರ್, ಎಸ್ಪೆಷಲಿ ಮೈ ಪ್ರೊಡ್ಯೂಸರ್ಸ್,
ಸೊ ಇವರೆಲ್ಲ ನನ್ನ ಮೇಲೆ ಟ್ರಸ್ಟೇ ಇದು. ಸೊ ಇಫಲ್ ನನ್ನ DOP ರವಿತೇಜ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸೊ ನಾವು ಆಲ್ಮೋಸ್ಟ್ ಸ್ವಲ್ಪ 5 years ಇಂದ ಜೊತೆಲಿದ್ದೀವಿ. ಓಕೆ. ಸೊ ಯಾವುದೇ ಇದು ಮಾಡ್ಲಿ ಫಸ್ಟ್ ನರೇಷನ್ ಕೊಡೋದು ಅವ್ರಿಗೆ. ಏನಾದ್ರು ಒಂದು ಐಡಿಯಾ, ಒಂದು ಸ್ಮಾಲ್ ಸ್ಪಾರ್ಕ್ ಬಂದ್ರೆ ಕೂಡ ಹೋಗ್ಬಿಟ್ಟು ಅವ್ರ ಹತ್ರ ನರೇಷನ್ ಕೊಡ್ತೀರಿ. ಅವ್ರು ಓಕೆ ಅಂತ ಹೇಳಿದ್ರೆ ದೆನ್ ವಿಲ್ ಡೆವಲಪ್ ಇಟ್. ಸೊ ಇದು ಕೂಡ ಹಂಗೆ ಆಗಿದ್ದು. ಅವ್ರು ಹೋಗ್ಬಿಟ್ಟು ಈ ತರ ಒಂದು ಲೈನ್ ಬಂದಿದೆ ಹೇಳ್ತಿ ಅಂತ ಹೇಳಿ ಕೇಳಿದ್ರು. ಕೇಳಿ ಲೈಕ್ ಚೆನ್ನಾಗಿದೆ ವರ್ಕ್ ಮಾಡೋಣ ಅಂತ ಹೇಳಿ ಲೈಕ್ ವರ್ಕ್ ಮಾಡಿದ್ರು. ಸೊ ಹಂಗಿಂದ ಇಟ್ ವೆಂಟ್ ಆನ್ ಕಾರ್ಡ್. ಈಗ ನಿಮ್ಗೆ ಅಸಿಸ್ಟೆಂಟ್ಸ್ ಎಲ್ಲ ಹೆಂಗು ಇಟ್ಕೊಂಡಿದಾರ ನೀವು? ಅವ್ರು ನಿಮ್ ಬಿಟ್ಟು ಹೋಗಕ್ ಕಾಣಿಸ್ತಾ ಇಲ್ಲ. ಅವ್ರು ಅದೇ ಹೇಳ್ತಾರ, ಅವ್ರು ನಾವ್ ಎಷ್ಟು ಕಲ್ತಿದೀವಿ, ಇನ್ನ ಕಲಿಯೋದಿದೆ ಅಂತೆಲ್ಲ ಹೇಳ್ತಿದಾರಲ್ಲ. ಹೌ ಡು ಯು ಚೂಸ್ ಯುವರ್ ಅದರ್ ಟೀಮ್? ಅಂದ್ರೆ ಇವಾಗ ಇವರೆಲ್ಲ ನಿಮ್ ಜೊತೆ ಇರೋರೆ. ಈಗ ನಂಗೆ ಈ ಕ್ಯಾರೆಕ್ಟರ್ಗೆ ಈ ಆರ್ಟಿಸ್ಟೇ ಫಿಟ್ ಆಗ್ತಾರೆ, ಅಂಡ್ ಹೀರೋಯಿನ್ ಇರ್ಬೋದು, ನಿಮ್ಮ ಕಾಮಿಡಿ ಕ್ಯಾರೆಕ್ಟರ್ ಇರ್ಬೋದು, ಚೆನ್ನಾಗಿ ಮಾಡಿದಾರೆ ಅವರೆಲ್ಲ. ಸೊ ಹೌ ಡಿಡ್ ಯು ಚೂಸ್ ದೆಮ್? ಯಾ ಲೈಕ್ ಫಸ್ಟ್ ನಾನು ಗುರು ಅವ್ರ ಬಗ್ಗೆ ಹೇಳ್ತೀನಿ ಕ್ಯಾರೆಕ್ಟರ್. ಸೊ ಅವರು ನಮ್ಮ ಪ್ರೀವಿಯಸ್ ಆಕ್ಟರ್ ಗುರು ಅಂದ್ರೆ ಗುರುಗಳ ಇಲ್ಲ ಗುರು. ಸೊ ಅವ್ರ ಪ್ರೀವಿಯಸ್ ಶಾರ್ಟ್ ಫಿಲಿಮ್ ಅಲ್ಲಿ ನಮ್ಗೆ ಪರಿಚಯ ಆಗಿದ್ದು. ಸೊ ಅವ್ರು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಸೊ ದೆನ್ ಈ ಸ್ಕ್ರಿಪ್ಟ್ ಬರೆಯುವಾಗ ಫೈನ್ ಈ ಕ್ಯಾರೆಕ್ಟರ್ಗೆ ಇವ್ರಿದ್ರೆ ಪರ್ಫೆಕ್ಟ್ ಸೂಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ದೆನ್ ನಾವು ಹೀರೋ ಕ್ಯಾರೆಕ್ಟರ್ಗೆ ಐ ವಾಂಟೆಡ್ ಹೀರೋ ಟು ಲುಕ್ ವೆರಿ ಸ್ಟೈಲಿಶ್. ಸೊ ಆತರ ಹುಡುಕ್ತಾ ಇದ್ದಾಗ ದೆನ್ ನಾವು ಈ ರೋಹನ್ ಅವ್ರ ಹತ್ರ ಹೋದ್ರಿ, ರಾಕ್ ಮಿಸ್ಟರ್ ರೋಹನ್ ಅಂತ ಅವರು. ಸೊ ಅವ್ರ ಹತ್ರ ಹೋದ್ರಿ, ಅವ್ರ ಕತೆ ನರೇಟ್ ಮಾಡಿದ್ರಿ. ನಾವು ನರೇಟ್ ಮಾಡಿದ್ದೆ, ಅವ್ರಿಗೆ ತುಂಬಾ ಇಷ್ಟ ಆಯ್ತು. ದೆನ್ ಇವಾಗ ಲೈಕ್ ಓಕೆ ಫೈನ್ ಮಾಡೋಣ, ಲೆಟ್ ಡೂ ಇಟ್ ಅಂತ ಹೇಳಿದ್ರು. ಹಂಗಿದ್ರೆ ಅಂಡ್ ನಮ್ಗೆ ಜಾಸ್ತಿ ಕಷ್ಟ ಆಗಿದ್ದು ಹೀರೋಯಿನ್ ನೋಡ್ದಾಕೆ. ಯಾಕಂದ್ರೆ ಶಾರ್ಟ್ ಹುಡುಗಿನೇ ಬೇಕಾಗಿರೋದು. ಎಲ್ಲಾರು ಹೋಗ್ಬಿಟ್ಟು ಒಂದ್ ನಿಮಿಷ ಶಾರ್ಟ್ ಹುಡುಗಿನೇ ಬೇಕು ಅಂತ. ಯಾಕಂದ್ರೆ ಅವರು ಶಾರ್ಟ್ ಇದಾರ. ಹೌದು, ಅವರು ಶಾರ್ಟ್ ನೋಡಿ, ಅವ್ರ ಮ್ಯಾನರಿಸಮ್ಸ್ ಎಲ್ಲ ಬಂದ್ಬಿಟ್ಟು ಇವ್ರ ಹುಡುಗಿ ಶಾರ್ಟ್ ಇದಾರ ಅಂತ ಹೀರೋಯಿನ್ ಶಾರ್ಟ್ ಬೇಕು ಅಂತ ತಂದಿದ್ದಾರೆ ಇದ್ರಲ್ಲಿ. ಸೊ ಬೇಸಿಕ್ಲಿ ಟೈಟ್ಲೇ ಶಾರ್ಟ್ ಲವ್ ಸ್ಟೋರಿ. ಓಕೆ, ಶಾರ್ಟ್ ಇದಕ್ಕೆ ಇಟ್ಟಿದಾರ. ಅದಕ್ಕೆ ಇಟ್ಸ್ ನಾಟ್ ಶಾರ್ಟ್ ಲವ್ ಸ್ಟೋರಿ, ಇಟ್ಸ್ ಶಾರ್ಟ್ ಲವ್ ಸ್ಟೋರಿ. ಸೊ ಇನ್ನು ಅವ್ರು ಹುಡುಕ್ತಾ ಇದ್ರೆ ಫಸ್ಟ್ ಒಬ್ಬರನ್ನ ಅಪ್ರೋಚ್ ಆದ್ರಿ. ಅವ್ರು ನೋಡಿದ್ರೆ ನನ್ನ ಸೈಡ್ ಇದ್ರು, ಇಲ್ಲ ವರ್ಕೌಟ್ ಆಗಲ್ಲ ಅವ್ರಿಗೆ ಹೇಳಿದ್ರಿ, ವರ್ಕೌಟ್ ಆಗಲ್ಲ ಅಂತಾನೆ ಹೇಳಿದ್ರು ನಮ್ಮ ಟೀಮ್ ಎಲ್ಲ. ದೆನ್ ಹುಡುಕ್ತಾ ಇದ್ರಿ. ದೆನ್ ನಾವು ಇವ್ರ ಪ್ರೊಫೈಲ್ ಬಂತು ನನಗೆ. ಬಂದಿದೆ, ಕಾಲ್ ಮಾಡಿದ್ರೆ ಫಸ್ಟ್ ಮಾತು ಹೇಳಿದವರು, ನಾನು ಶಾರ್ಟ್ ಇದೀನಿ, ವರ್ಕೌಟ್ ಆಗತ್ತಾ, ನಮಗ್ ಬೇಕಾಗಿರೋದೇ ಅದು ಅಂತ ಹೇಳಿದ್ರೆ ಅವರು ಸೂಪರ್ ಡಬಲ್ ಮೀನಿಂಗ್ ಏನು ಇಲ್ಲ ತಾನೆ ಅಂತ. ಡಬಲ್ ಮೀನಿಂಗ್ ಏನು ಇಲ್ಲ, ನೀವು ಬನ್ನಿ ಒಂದ್ಸರಿ ಕತೆ ನರೇಷನ್ ಕೊಡ್ತೀನಿ. ದೆನ್ ಕತೆ ನರೇಟ್ ಮಾಡಿದ್ರೆ ಎಲ್ಲ ಇಷ್ಟ ಆಯ್ತು. ಹಂಗೆ ಲೈಕ್ ಎಲ್ಲ ವರ್ಕೌಟ್ ಆಯ್ತು. ಏನ್ ಹೆಸರು ಅವ್ರದ್ದು? ಅದು ರಾಧನಿಗೌಡ ಅಂತ. ರಾಧನಿಗೌಡ ಅವರೇ, ನಿಮ್ದು ಡೆಸ್ಟಿನಿ ಹೆಂಗಿದೆ ಈ ಶಾರ್ಟ್ ಫಿಲಮ್ ಅಲ್ಲಿ ಅಂದ್ರೆ, ಅವರು ಶಾರ್ಟ್ ಹುಡುಕ್ತಾ ಇದ್ರು, ನಾನು ಶಾರ್ಟ್ ಇದೀನಿ ಅಂತ ಹೇಳ್ಕೊಂಡು ಎಂಟ್ರಿ ಕೊಟ್ಬಿಟ್ರಿ ಈ ಶಾರ್ಟ್ ಫಿಲಮ್ಗೆ. ಚೆನ್ನಾಗಿ ಮಾಡಿದಿರಾ, ಆಲ್ ದಿ ಬೆಸ್ಟ್ ಯು. ಸೊ ಇವಾಗ ಹೀರೋಯಿನ್ ಸಿಕ್ಕಿದ್ರು, ಹೀರೋ ಆದ್ರು, ಇವ್ರಿಗೆಲ್ಲ ಒಂದು ವರ್ಕ್ಶಾಪ್ ಅವ್ರು ಹೇಳಿದ್ರು ಹುಡುಗರು. ಹೌ ಡು ಯು ಥಿಂಕ್ ವರ್ಕ್ಶಾಪ್ ಅಂದ್ರೆ ನಿಮ್ಮ ಪ್ರಕಾರ, ಒಬ್ಬ ಡೈರೆಕ್ಟರ್ ಪ್ರಕಾರ ಇದೇ ತರ ಕೊಡಬೇಕು, ಈ ತರ ಇದ್ರೆ ನನಗೆ ಶೂಟಿಂಗ್ ಟೈಮಲ್ಲಿ ಪ್ರಾಬ್ಲಮ್ ಆಗಲ್ಲ ಅಂತ ಹೇಗೆ ಥಿಂಕ್ ಮಾಡ್ತೀರಾ? ಸೊ ಫಸ್ಟ್ ನಾನು ಆಕ್ಟ್ ಮಾಡಿ ತೋರಿಸ್ತೀನಿ. ಏನ್ ಬೇಕು, ಹೀರೋಯಿನ್ ಕ್ಯಾರೆಕ್ಟರ್ ಆಗಲಿ, ಸೈಡ್ ಕ್ಯಾರೆಕ್ಟರ್ ಆಗಲಿ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಲಿ, ಫಸ್ಟ್ ಅವ್ರು ಆಕ್ಟ್ ಮಾಡ್ತಾರೆ. ಹಿಂಗೆ ಬರ್ಬೇಕು, ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಇರಬೇಕು ಅಂತಾನೆ ಹೇಳ್ತಾರೆ. ಅದಾದ್ಮೇಲೆ ದೆನ್ ವಿಲ್ ಗಿವ್ ಹಿಮ್, ನಾವು ಒಂದ್ಸರಿ ರಿಹರ್ಸ್ ಮಾಡ್ಸಿ ಫಸ್ಟ್ ಇಂದ ಲಾಸ್ಟ್ ವರ್ಗು. ಆದ್ರೆ ಬಿಟ್ ಲೈಕ್ ಸೀನ್ ಬೈ ಸೀನ್ ಕೊಟ್ಟಿ ಅವ್ರಿಗೆ ಈ ಸೀಕ್ವೆನ್ಸ್ಗೆ ಏನೇನ್ ಬೇಕು ಫಸ್ಟ್ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಓದ್ಕೊಳ್ಳಿ ಅಂತ ಕೊಡ್ತೀರಿ. ದೆನ್ ಅವರು ಎಲ್ಲ ರಿಹರ್ಸ್ ಎಲ್ಲ ಮಾಡಿದ್ಮೇಲೆ ಅವ್ರು ಬಂದ್ಬಿಟ್ಟು ಹೇಳ್ತಾರೆ, ಐ ಮೀನ್ ಆಕ್ಟ್ ಮಾಡಿ ತೋರಿಸ್ತಾರೆ. ದೆನ್ ಹಿಂಗ್ ಬೇಡ, ಈ ತರ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಈ ತರ ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಸ್ಲ್ಯಾಂಗ್ ಇದೇ ತರ ಇರಬೇಕು. ಸೊ ಇದ್ರ ಮೇಲೆ ಎಲ್ಲ ವರ್ಕ್ ಮಾಡ್ತೀರಿ. ಓಕೆ. ಸೊ ಈಗ ಎನಿಬಡಿ ಇದರಲ್ಲಿ ಒಂದು ಆಕ್ಟರ್ಸ್ ಇವರೆಲ್ಲ ಬಂದ್ಬಿಟ್ಟು, ಸರ್ ನಾನು ಈ ತರ ಒಂದು ಟ್ರೈ ಮಾಡ್ಬೋದಾ, ಈ ತರ ಏನೋ ನನ್ಗೊಂದು ಥಾಟ್ ಬಂದಿದೆ ಮಾಡ್ಬೋದಾ ಅಂದ್ರೆ, ಯು ಅಗ್ರಿ, ಯು ಸೇ ಐ ಆಮ್ ಓಪನ್ ಫಾರ್ ದಟ್. ಇಂಪ್ರೂವೈಸ್ ಮಾಡಕ್ ನೀವು ಓಪನ್. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ ವೇರ್ ಹೀರೋಯಿನ್ ಅವ್ರ ಅಕ್ಕ ಬರ್ತಿ ಅಂತ ಹೇಳಿದ್ರೆ ಬರ್ರಿ ಅಂತ ಹೇಳ್ತಾರಲ್ಲ, ಅದೆಲ್ಲ ನಾನಲ್ಲ, ಅದೆಲ್ಲ ಅವ್ರ ಆಕ್ಟರ್ಸೇ ಮಾಡಿರೋದು. ಅದೆಲ್ಲ ಇಂಪ್ರೂವೈಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರೆ ಆನ್ ಸೆಟ್ ಹೇಳ್ತೀನಿ ಅಂತ ಹೇಳಿದ್ರೆ ಸರಿ ಹೇಳಿ, and it worked out. ಓಕೆ, ಸೂಪರ್. ನೋಡಿ, ಇದು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆಕ್ಟರ್ಸ್ಗೆ ನಾವು ಯಾವತ್ತೂ ಅದೊಂದು ಆಪರ್ಚುನಿಟಿ ಕೊಡಬೇಕು. ನೀವು ಕೊಡಿ, ನಂಗೆ ಏನ್ ಪರ್ಫಾರ್ಮೆನ್ಸ್ ನೀವು ಕೊಡ್ತೀರಾ ಕೊಡಿ. ಅದರಲ್ಲಿ ಏನೋ ನಂಗೆ ಇಷ್ಟ ಆಯ್ತಾ, ಡೆಫಿನೆಟ್ಲಿ ವಿ ವಿಲ್ ಕೀಪ್ ಇಟ್, ಅದರ್ವೈಸ್ ವಿ ವಿಲ್ ಗೋ ವಿತ್ ವಾಟ್ ವಿ ಹ್ಯಾವ್ ಪ್ರಾಕ್ಟಿಸ್ಡ್. ಸೊ ಬಿಕಾಸ್ ಈಗ ದಿಸ್ ಇಸ್ ಆಲ್ರೆಡಿ ಅ ಹಿಟ್ ಶಾರ್ಟ್ ಫಿಲ್ಮ್. ಸೊ ಈಗ ಅದೊಂದು ಒಳ್ಳೆ ರೀತಿ ಪುಷ್ ಆಗ್ತಾ ಇದೆ, ಇನ್ನೂ ತುಂಬಾ ಹೋಗುತ್ತೆ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಪ್ಲಾನ್ಸ್? ನೆಕ್ಸ್ಟ್ ವಿ ಆರ್ ಪ್ಲಾನಿಂಗ್ ಟು ಡೂ ಅ ಪ್ರಾಜೆಕ್ಟ್ ಕಾಲ್ಡ್ ಮೀರಾ. ಟೈಟ್ಲ್ ಇಲ್ಲೇ ಹೇಳ್ಬಿಟ್ರು. ಓಕೆ, ಸೂಪರ್. ಸೊ ಮೀರಾ, ಅದು ಲೈಕ್ ಇಟ್ಸ್ ನಾಟ್ ಎ ಶಾರ್ಟ್ ಫಿಲ್ಮ್, ಇಟ್ಸ್ ಟೆಲಿ ಫಿಲ್ಮ್. ಸಮಯ 45 minutes ಏನೋ ಬರುತ್ತೆ. ಓಕೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ. ತುಂಬಾ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ಕ್ಯಾರೆಕ್ಟರ್ ವಿ ಹ್ಯಾವ್ ಟೇಕನ್ ಮೈಥಾಲಜಿಕಲ್ ಕ್ಯಾರೆಕ್ಟರ್ಸ್. ನಮ್ದು ಹಿಸ್ಟ್ರಿ ಅಂತ ಹೇಳ್ಬೋದು, ಮಿಥಿಕಲ್ ಅಂತ ಹೇಳಲ್ಲ ನಾನು, ನಮ್ ಹಿಸ್ಟ್ರಿ ಲೈಕ್ ಕೃಷ್ಣ, ಮೀರಾ, ಬಲರಾಮ, ಆ ಕ್ಯಾರೆಕ್ಟರ್ಸ್ ನ ತಗೊಂಡು ವಿ ಹ್ಯಾವ್ ರಿಟನ್ ದಿ ಸ್ಟೋರಿ.
ಮೈಥಾಲಜಿಕಲ್ ಅಲ್ಲೇ ಶೂಟ್ ಮಾಡ್ತಿದ್ದೀರಾ ಇಲ್ಲ ಅಡಾಪ್ಟೇಷನ್? ಅಡಾಪ್ಟೇಷನ್. Okay. ಈಗ ಟೆಲಿಫಿಲಮ್ 45 ನಿಮಿಷ ಅಂತಿದ್ದೀರಾ, ಮೀರಾ ಅಂತಿದ್ದೀರಾ, ಇದೆಲ್ಲ ಅಂತಿದ್ದೀರಾ, ಇಷ್ಟು ಒಳ್ಳೊಳ್ಳೆ ಶಾರ್ಟ್ ಫಿಲ್ಮ್ಸ್ ಕೊಟ್ಟಿದ್ದೀರಾ, ಯಾಕೆ ಇದನ್ನ ಸ್ವಲ್ಪ ಆಡ್ ಮಾಡ್ಬಿಟ್ಟು ಸಿನಿಮಾನೇ ಮಾಡ್ಬಿಡಿ? ಅದು ಪ್ಲಾನ್ಸ್ ಇದೆ, ಬಟ್ ಇಟ್ಸ್ ಟು ಅರ್ಲಿ ಟು ಅನೌನ್ಸ್. ಅದು ನಡೀತಾ ಇದೆ. ಅಲ್ಲ, ಇಫ್ ಯು ಆರ್ ಗೋಯಿಂಗ್ ಟು ಶೂಟ್, ಸಿ ಈಗ ನಮ್ಮ ಸೆನ್ಸರ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ 1 hour 40 minutes, 1 hour 36 minutes ಟು ಬಿ ಪ್ರಿಸೈಸ್ ಸೆನ್ಸರ್ ಆಗೋದಕ್ಕೆ. ನೀವು 45 minutes ಮಾಡ್ತೀರಾ ಅಂತ ಹೇಳಿದ್ರೆ, ಆಸ್ ಯು ಆರ್ ಅ ಗುಡ್ ಡೈಲಾಗ್ ರೈಟರ್ ಆಲ್ಸೋ, ಥಾಟ್ ಪ್ರಾಸೆಸ್ ಅಲ್ಲಿ ಒಳ್ಳೆ ಸೀನ್ಸ್ ಬರೀತೀರಾ, ಇಂಪ್ರೊವೈಸ್ ಇಟ್ ಅಂಡ್ ಮೇಕ್ ಇಟ್ ಫಾರ್ 1 hour 40 minutes ಆಲ್ಸೋ. ಸೊ ಈ ಶಾರ್ಟ್ ಲವ್ ಸ್ಟೋರಿ ವಾಸ್ 1 hour 40 minutes. ವಿ ಟ್ರಿಮ್ಡ್ ಇಟ್ ಟು 30 minutes. ಒಳ್ಳೆ ಸಿನಿಮಾ ಆಗಿರೋದಲ್ಲ ನಿಮ್ಗೆ. ಆಕ್ಚುಲಿ 3 days ಏನಿದೆ, ಆಕ್ಚುಲಿ 7 days ಇತ್ತು. ಇಟ್ ವಾಸ್ ಆಕ್ಚುಲಿ 7. ಸೊ ಅವ್ರು ಬಂದ್ಬಿಟ್ಟು ನಿನ್ ಫೇವ್ರೇಟ್ ನಂಬರ್ ಏನಂದ್ರೆ 7 ಅಂತ ಹೇಳಿದಾಗ, ಫೈನ್ 7 ಅಂದ್ರೆ ತಲಾ ಅಂತ ಹೇಳ್ತಾರೆ. ದೆನ್ 7 days ಐ ಲವ್ ಯು ಅಂತ ಹೇಳ್ತಾರೆ. ಬಟ್ ಇಟ್ ವಾಸ್ ತುಂಬಾ ಜಾಸ್ತಿ, ಐ ಮೀನ್ ಆಲ್ಮೋಸ್ಟ್ 1 hour 42 minutes ಏನೋ ಇತ್ತು ಕಂಪ್ಲೀಟ್ ಸ್ಕ್ರಿಪ್ಟ್. ದೆನ್ ಇಲ್ಲ, ಅಷ್ಟು ನಮ್ಮ ಹತ್ರ ಬಡ್ಜೆಟ್ ಇಲ್ಲ ಅಂಡ್ ಅಷ್ಟು ನಮ್ ಟೈಮು ಇಲ್ಲ ಶೂಟ್ ಮಾಡಕ್ಕೆ ಅಂತ ಹೇಳಿ, ದೆನ್ ವಿ ಚಾಪ್ಡ್ ಇಟ್. ನಾವು ಟ್ರಿಮ್ ಮಾಡಿ 3 days ಮಾಡಿದ್ರಿ. ಇಲ್ಲ, ಗುಡ್. ಯಾಕಂದ್ರೆ ಶಾರ್ಟ್ ಫಿಲ್ಮ್ಗೆ ತುಂಬಾ ಚೆನ್ನಾಗಿದೆ ಇದು ಮಾಡೋದಕ್ಕೆ. ಬಟ್ ವೆನ್ ಐ ಟೆಲ್ ಸಂಬಡಿ ಅಂದಾಗ, ಸಿ ಯು ಹ್ಯಾವ್ ಅ ಗುಡ್ ಟೀಮ್, ಯು ಹ್ಯಾವ್ ಗುಡ್ ಪ್ರೊಡ್ಯೂಸರ್ಸ್, ಇಬ್ರು ಒಳ್ಳೆ ಪ್ರೊಡ್ಯೂಸರ್ಸ್ ನಿಮ್ಗೆ. ಸೊ ಇಷ್ಟು ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುವಂತ ಒಂದು ಟೀಮ್ ಎಲ್ಲ ಇದ್ದಾಗ, ಇಟ್ ಈಸ್ ಆಲ್ವೇಸ್ ನೈಸ್. ಅಂಡ್ ಅದ್ರ ಜೊತೆಗೆ ನಿಮ್ಗೆ 5 ಶಾರ್ಟ್ ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ಯು ಕ್ಯಾನ್ ಎಕ್ಸ್ಪ್ಲೋರ್ ಟು ದ ಮೇನ್ ಸ್ಟ್ರೀಮ್ ಸಿನಿಮಾಸ್. ಅಂಡ್ ಇಂಡಸ್ಟ್ರಿಗೆ ಬೇಕು, ಹೊಸ ಡೈರೆಕ್ಟರ್ಸ್ ಬೇಕು, ಹೊಸ ಪ್ರೊಡಕ್ಷನ್ಸ್ ಬೇಕು. ಬೇರ್ ಯಾವಾಗಲೂ ಅಷ್ಟೇ ಕನ್ನಡ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಅದು ಹೆಂಗೆ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ, ನ್ಯೂ ಫ್ರೆಶ್ ಫೇಸಸ್ ಕಮ್ ಟು ದ ಇಂಡಸ್ಟ್ರಿ. ಸೊ ಆಲ್ರೆಡಿ ನಿಮ್ಮ ಫಿಲ್ಮ್ಸ್ ಅಲ್ಲಿ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ ದಟ್ ಯು ಆರ್ ಅ ಗುಡ್ ಪೊಟೆನ್ಷಿಯಲ್ ಇರುವಂಥ ಡೈರೆಕ್ಟರ್ ಅಂತ ಹೇಳಿ. ಆ್ಯಂಡ್ ದ ವೇ ಯು ಬಿಹೇವ್ ವಿತ್ ಯುವರ್ ಟೀಮ್, ಆ್ಯಂಡ್ ಇಟ್ ಇಸ್ ವೆರಿ ರೇರ್ ಸಿಗೋದು ಈ ಥರ ಹೂ ಕೋಆರ್ಡಿನೇಟ್ಸ್ ವಿತ್ ಎವ್ರಿಬಡಿ. ಆ್ಯಂಡ್ ಅದನ್ನು ಇನ್ನೊಂದು ನಂಗೆ ಸಕ್ಕದೇನು ಇಷ್ಟ ಆಯಿತು ಅಂತ ಹೇಳಿದ್ರೆ, ನಮಗೆ ಬಜೆಟ್ ಇಷ್ಟೇ ಇದೆ, ನಾನು ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು, ಆ ಥಾಟ್ ಇದೆಯಲ್ಲ, ಅದು ವೆರಿ ರೇರ್ ಬರೋದದು. ಯಾಕಂದರೆ ಯಾರೇ ಇರಲಿ ಮಾಡಿದಾಗ ಸ್ವಲ್ಪ ಲೀನಿಯನ್ಸಿ ತೊಗೊಂಡ್ಬಿಡ್ತಾರೆ, ಇನ್ನೊಂದೆರಡು ದಿವಸ ಆಗಲಿ ಬಿಡು ಪರವಾಗಿಲ್ಲ. ಅದು ಪ್ರೊಡ್ಯೂಸರ್ಗೆ ಎಷ್ಟು ಬರ್ಡನ್ ಆಗುತ್ತೆ, ಅದು ಶಾರ್ಟ್ ಫಿಲ್ಮ್ಗೆ ಯಾವ ಥರ ಹೊಡ್ತಾ ಬಿಡುತ್ತೆ, ಅದು ಥಿಂಕ್ ಮಾಡಲ್ಲ. ಬಟ್ ಯು ಹ್ಯಾವ್ ದಟ್, ನೀವು ಅದನ್ನು ಚೆನ್ನಾಗಿ ಇಟ್ಕೊಂಡು ಬಂದಿದ್ದೀರಾ. ಇದೇ ರೀತಿ ನೀವು ಮುಂದಿನ ಎಲ್ಲ ನಿಮ್ಮ ಪ್ರಾಜೆಕ್ಟ್ಸ್ಗೆ ತಗೊಂಡು ಹೋಗ್ತಾ ಇರಿ. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಮೀಟಿಂಗ್ ಯು. ನಿಮ್ಮ ನೆಕ್ಸ್ಟ್ ವೆಂಚರ್ಸ್ ಯಾವ್ದಾವ್ದು ಇದೆಯೋ ಅದೆಲ್ಲದಕ್ಕೂ ಆಲ್ ದ ಬೆಸ್ಟ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡಿದ್ದೀರಾ, ಹೀಗೆ ಕಂಟಿನ್ಯೂ ಮಾಡ್ತಾ ಇರಿ. ಸೊ ಇನ್ ಕೇಸ್ ಯು ವಾಂಟ್ ಆಸ್ಕ್ ಆಡಿಯನ್ಸ್ ಸಮಥಿಂಗ್, ದಯವಿಟ್ಟು ಕೇಳ್ಕೊಳ್ಳಿ. ಸೊ ಏನಿಲ್ಲ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀರಿ ಅಂತ ಪ್ರಾಮಿಸ್ ಮಾಡ್ತೀರಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಟಿಪಿಕಲ್ ಡೈರೆಕ್ಟರ್ ಅಷ್ಟೇ. ಇದಕ್ಕೆ ಮೇಲೆ ನಾನು ಏನು ಕೇಳೋದಿದೆ, ಏನಿಲ್ಲ, ಅವ್ರು ಶಾರ್ಟ್ ಫಿಲ್ಮಲ್ಲಿ ಎಂಡಿಂಗಲ್ಲಿ ಒಂದು ಸ್ಕ್ಯಾನ್ ಕೋಡ್ ಹಾಕಿದ್ದಾರೆ, ಮಿಸ್ ಮಾಡಿದ್ರೆ ಸ್ಕ್ಯಾನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫಂಡ್ ಮಾಡಿಬಿಡಿ. ಸೊ ದ್ಯಾಟ್ ಇಟ್ ವಿಲ್ ಹೆಲ್ಪ್ ದೆಮ್ ಇನ್ ಡೂಯಿಂಗ್ ಮೋರ್ ಪ್ರಾಜೆಕ್ಟ್ಸ್. ಆ್ಯಂಡ್ ಮಕಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ಕನ್ನಡ ಸಿನಿ ಗ್ಯಾಲಕ್ಸಿ. ಪ್ಲೀಸ್ ಎಲ್ಲರೂ ಕನ್ನಡ ಸಿನಿ ಗ್ಯಾಲಕ್ಸಿನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್ ತಪ್ಪದೆ ಹೊಡೆದೇ ಹೊಡಿರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್.